ಮಹಾರಾಷ್ಟ್ರದಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಕೃಷ್ಣಾ ನದಿಯಲ್ಲಿ 79,000 ಕ್ಯೂಸೆಕ್ಸ್ ಒಳಹರಿವಿದೆ. ನದಿ ಪಾತ್ರದಲ್ಲಿರುವಂತಹ ಜಮೀನುಗಳಿಗೆ ನುಗ್ಗಿದೆ ನೀರು. ಬಾವನ ಸೌದತ್ತಿಯಲ್ಲಿ 100 ಎಕರೆ ಜಮೀನು ಜಲಾವೃತ ಆಗಿದೆ. 79,000 ಕ್ಯೂಸೆಕ್ಸ್ ಒಳಹರಿವಿದೆ ಕೃಷ್ಣಾ ನದಿದು. ಹಾಗಾಗಿ ನದಿ ಪಾತ್ರದಲ್ಲಿರುವಂತಹ ಜಮೀನುಗಳು ಈಗ ಜಲಾವೃತ ಆಗಿದ್ದಾವೆ. ಬಾವನ ಸೌದತ್ತಿ 100 ಎಕರೆ ಹೊಲಗಳು ಜಲ ದಿಗ್ಬಂಧನಕ್ಕೊಳಗಾಗಿದ್ದಾವೆ. ರಾಯಬಾಗ್ ತಾಲೂಕಿನಲ್ಲಿ ಬರುವಂತಹ ಗ್ರಾಮ ಇದು. ಮೆಕ್ಕೆಜೋಳ, ಶೇಂಗಾ, ಉದ್ದು, ಸೋಯಾ ಬೆಳೆ ನೀರು ಪಾಲಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಯಿತು ಅಂತ ಹೇಳಿದ್ರೆ ಅದರ ಪರಿಣಾಮ ಆಗುವುದು ಕರ್ನಾಟಕದ ಬೆಳಗಾವಿ ಮೇಲೆ. ಅದರಲ್ಲೂ ಈ ಗೋಕಾಕು, ಚಿಕ್ಕೋಡಿ ಮತ್ತು ಸೌದತ್ತಿ ಈ ಭಾಗಗಳಿಗೆ ಜಾಸ್ತಿ ಹಾನಿಯಾಗುತ್ತೆ. 79,000 ಒಳಹರಿವು ಅಂದರೆ ಕ್ಯೂಸೆಕ್ಸ್ ಅಷ್ಟಿದೆ. 79,000 ಜಮೀನುಗಳಂತರೂ ಮುಳುಗಡೆಯಾಗಿಬಿಟ್ಟಿದ್ದಾವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರೋದು ಒಂದು ಕಾರಣ. ಕೊಯ್ನಾ ಡ್ಯಾಮ್ನಿಂದಲೂ ಕೂಡ ಆಗಾಗ ನೀರನ್ನು ಹರಿದು ಬಿಡ್ತಾನೆ ಇದ್ದಾರೆ ನದಿಗಳಿಗೆ. ಇದು ಕೂಡ ಒಂದು ಕಾರಣ. ಶೇಂಗಾ, ಸೋಯಾ, ಮೆಕ್ಕೆಜೋಳ, ಉದ್ದು ಬೆಳೆದಿದ್ರು ರೈತರು. ಇನ್ನೇನು ಸ್ವಲ್ಪ ದಿನ ಕಳೆದಿದ್ರೆ ಫಸಲು ಬರುತ್ತೆ ಅಂತ ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ರು. ಆದರೆ ಈಗ ಕೃಷ್ಣಾ ನದಿ ತಂದಂತಹ ಅವಾಂತರದಿಂದಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದಾಗಿ ಈ ರೀತಿ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. 2-3 ದಿವಸದಿಂದ ಮಹಾರಾಷ್ಟ್ರ ಘಟ್ಟ ಪ್ರದೇಶದಾಗ ಭಾರಿ ಮಳೆ ಆಗೋದ್ರಿಂದ ನಮ್ಮ ಕೃಷ್ಣಾ ನದಿ ಉಕ್ಕಿ ಹರಿಯಾಕಿದ್ರಿ. ದಿಢೀರ್ ಒಂದು 5-6 ಫೂಟ್ ನೀರು ವಾಡೋಗೋದ್ರಿಂದ ನಮ್ಮ ನದಿದ ಹೊಳೆದಂಡೆಯಾಗಿರ್ತಕ್ಕಂಥ ಎಲ್ಲ ಹೊಲಗಳೆಲ್ಲ ನೀರಾಗಿದ್ದವು. ಮತ್ತು ನಮ್ಮ ಮೋಟ್ರ್ಗಳ ಎಲ್ಲ ನೀರಿನಾಗ ಮುನಿಗಿದವು. ಈಗ ನಮ್ಮ ಸಣ್ಣ ಸಣ್ಣ ಬೆಳೆಗಳಂದ್ರೆ ಮೆಕ್ಕೆಜೋಳ ಹಾಕಿದೆವು ರೀ, ಶೇಂಗಾ ಹಾಕಿದೆವು, ಕಬ್ಬು ಹಾಕಿದೆವು, ಇವೆಲ್ಲ ನಾಶ ಆಗಿದವು. ಅದಕ್ಕೆ ಸರ್ಕಾರ ಒಂದು ಯೋಗ್ಯ ಪರಿಹಾರ ಕೊಡಬೇಕು. ಮತ್ತು ಈಗ 2-3 ದಿವಸದ ಭಾಳ ಅಂದ್ರೆ ಭಾಳ ಅಂದ್ರೆ ಇಲ್ಲಿಗೆ ನಮ್ಮಲ್ಲಿ ಎಲ್ಲ ಬಿಸಿಲು ಬೆಳಕೈತಿ. ಆದ್ರೆ ಮಹಾರಾಷ್ಟ್ರ ಘಟ್ಟ ಪ್ರದೇಶದಾಗ ಭಾಳ ಮಳೆ ಆಗೋದ್ರಿಂದ ಕೃಷ್ಣಾ ನದಿ ಅದರ ಉಪನದಿಗಳಾದ ವೇದಗಂಗಾ, ದೂದಗಂಗಾ, ಪಂಚಗಂಗಾ ಇವು ಭಾಳ ಹುಕ್ಕಿ ಹರಿಯೋದ್ರಿಂದ ನಮಗಿಲ್ಲಿ ನದಿ ದಂಡೆಯಾಗಿರ್ತಕ್ಕಂಥ ಜನರಿಗೆ ಭಾಳ ಸಮಸ್ಯೆ ಆಕೈತಿ. ಇದಕ್ಕೆ ಸರ್ಕಾರ ಒಂದು ಯೋಗ್ಯ ಪರಿಹಾರ ನೀಡಬೇಕು. ಯಾಕಂದ್ರೆ ಅವ್ರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳ್ತಾರೆ. ಹೋದ ವರ್ಷದ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಅದ್ರ ರೈತರಿಗೆ ಒಂದು ಪರಿಹಾರ ಕೊಟ್ಟು ಅನುಕೂಲ ಮಾಡ್ಬೇಕಂತೇಳಿ ನಾಕೆ ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಸರ್ಕಾರ. 2-3 ದಿವಸದಿಂದ ಮಹಾರಾಷ್ಟ್ರ ಘಟ್ಟ ಪ್ರದೇಶದಾಗ ಭಾರಿ ಮಳೆ ಆಗೋದ್ರಿಂದ ನಮ್ಮ ಕೃಷ್ಣಾ ನದಿ ಉಕ್ಕಿ ಹರಿಯಾಕಿದ್ರಿ. ದಿಢೀರ್ ಒಂದು 5-6 ಫೂಟ್ ನೀರು ವಾಡೋಗೋದ್ರಿಂದ ನಮ್ಮ ನದಿದ ಹೊಳೆದಂಡೆಯಾಗಿರ್ತಕ್ಕಂಥ ಎಲ್ಲ ಹೊಲಗಳೆಲ್ಲ ನೀರಾಗಿದ್ದವು.